ಹಾಯ್ ಗೈಸ್, ಎಲ್ರಿಗೂ ಮೇಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನಂದ್ರೆ ನಾನು ಇವನ್ ಅಂದ್ರೆ ನಮ್ಗೆ ಸೆಮ್ ರಜೆ ಇತ್ತು. ಸೊ ಅದಕ್ಕೆ ನಾವೆಲ್ಲರೂ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ನನಗೆ ಮನೆಗೆ ಹೋದ್ಮೇಲೆ ನಾನು ಆಬ್ವಿಯಸ್ಲಿ ನಮ್ ಕಡೆ ತಿಂಡಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ. ನಾನು ಬಿಜಾಪುರ್ ಹುಡುಗಿ, ಮೇಘಾ ಬೆಂಗಳೂರು. ಸೊ ನಾನು ಅಲ್ಲಿ ಹೋದಾಗೆಲ್ಲ ತಿಂಡಿ ಎಲ್ಲ ಟ್ರೈ ಮಾಡುವಾಗ ನನ್ಗೆ ಅನಿಸ್ತು, ಸೊ ಯಾಕೆ ನಾನು ಮೇಘಂಗ್ ಅದನ್ನ ಟ್ರೈ ಮಾಡಿಸ್ಬಾರ್ದು ಅಂತ. ಸೊ ನಾನು ಚೈಲ್ಡ್ಹುಡ್ ಇಂದ ತಿಂತಾ ಬಂದಿರೋ ಕೆಲವೊಂದು ಫುಡ್ಸ್ ಈಗಲೂ ಸಿಗ್ತವೆ, ಅಂದ್ರೆ ಅಂಗಡಿಲಿ ಸಿಗೋ ಕಟ್ರು ಮುಟ್ರು ಅಂತೀವಿ ನಮ್ ಕಡೆ. ಸೊ ಆ ತರದ್ದ ಸೊ ಅವುಗಳನ್ನ ನಾನು ತಂದಿದ್ದೀನಿ. ಸೊ ಅವಳು ತಿಂದು ರಿಯಾಕ್ಷನ್ ಕೊಡ್ತಾಳೆ. ಸೊ ರಿಯಾಕ್ಷನ್ ಆಗಿ ಅವಳಿಗೆ ಹೆಂಗ್ ಅನಿಸ್ತು ಅಂತ ಅಷ್ಟೇ. ಸೊ ಸ್ಟಾರ್ಟ್ ಮಾಡೋಣ. ಐ ಆಮ್ ಎಕ್ಸೈಟೆಡ್. ಅವಳ ಚೈಲ್ಡ್ಹುಡ್ ಫುಡ್ ನಾನ್ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಆ ತರದ್ದೇ ಅಂತಲ್ಲ, ಸಿಂಪಲ್ ಆಗಿ ನಮ್ ಕಡೆ. ಅಂಡ್ ಅದೊಂದು ಡಿಫ್ರೆನ್ಸ್ ನಾನು ಹೇಳ್ಬೇಕು. ಹೆಂಗಂದ್ರೆ ಇಲ್ಲೆಲ್ಲ ಬಂದ್ಮೇಲೆ ಈಗ ನಾವು ತುಂಬಾ ದೊಡ್ಡವರಾದ್ಮೇಲೆಲ್ಲ ನಮ್ಗೆ ₹5 ₹10 ಕೆಳಗಡೆ ಎಲ್ಲ ಈ ತಿಂಡಿ ಐಟಮ್ಸ್ ಗಳೆಲ್ಲ ಇದು. ಬಟ್ ನಮ್ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ₹1 ₹2 ಹೊಟ್ಟೆ ತುಂಬಷ್ಟು ತಿಂಡಿ ತಿಂತಿದ್ವಿ. ಆ ಪಾಪಡಿ ಎಲ್ಲ ನಮ್ಗೆ ₹1 ನಾಲ್ಕು ಬರ್ತಿತ್ತು ಹಿಂಗ್ ಬಟ್ಟಲೆಲ್ಲ ಹಾಕೊಂಡು. ಆಮೇಲೆ ಚಾಕ್ಲೇಟ್ಸ್ ಎಲ್ಲ ಆಬ್ವಿಯಸ್ಲಿ ಅವಾಗೆಲ್ಲ ನಮ್ಗೆ 8 ರೂಪಾಯಿಗೆಲ್ಲ 2 ಚಾಕ್ಲೇಟ್ ಸಿಕ್ತಿದ್ವು. ಕಿಸ್ಮಿ ಚಾಕ್ಲೇಟ್ ಎಲ್ಲ ₹1 ಬರ್ತಿದ್ವು ನಾವ್ ಚಿಕ್ಕವರಿದ್ದಾಗ. ಮೀನ್ಸ್ ಅಷ್ಟು ದೊಡ್ಡವರೇನ್ ಆಗಿಲ್ಲ ನಾವು, ಬಟ್ 10 years ಬ್ಯಾಕ್ ಅಂತ ಹೇಳ್ಬೋದು. ಒಂದು 4th ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಎಲ್ಲ ಇವಾಗ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಖಾರನ ಸ್ವೀಟಾ? ಸಿಹಿಯಿಂದ ಶುರು ಮಾಡೋಣ. ಓಕೆ, ಇದು ಓ ನಾವು ಅದಕ್ಕೆ ಗುಳಿಗೆ ಅಂತಿದ್ವಿ. ಇಟ್ಸ್ ಲೈಕ್ ಚಾಕ್ಲೇಟ್. ಓಕೆ, ಗುಳಿಗೆ. ಸೊ ನಮ್ಮೂರಲ್ಲಿ ಇದು ಸಿಗುತ್ತೆ. ಇದು ಇವಾಗೂ ಸಿಗುತ್ತೆ. ಬಟ್ ಇದು ನಾ ಇದು ತಿಂದಿಲ್ಲ. ಅದು ಎರಡು ಸೇಮಾ? ಸೇಮ್ ಟೇಸ್ಟ್ ಇರುತ್ತೆ, ಬಟ್ ಶೇಪ್ಸ್ ಬೇರೆ. ನೈಸ್. ಇಟ್ಸ್ ಐ ಟ್ರೈ ದಿಸ್ ಒನ್. ಇನ್ನು ತಗೋಕೊಡ್ತೀನಿ, ಇನ್ನು ಟ್ರೈ ಮಾಡಿ. ಜೇಮ್ಸ್ ತರ ಕಾಣುತ್ತೆ, ಬಟ್ ಫುಲ್ ಆತರ ಜೇಮ್ಸ್ ಅಲ್ಲ. ಆಬ್ವಿಯಸ್ಲಿ ಇದು ₹1 ಪ್ಯಾಕೆಟ್. ಇದು ₹1 ಚಾಕ್ಲೇಟ್ ಇದೆ. ಇದು ₹1 ಅಷ್ಟೇ. ನೈಸ್, ಸಿಂಪಲ್ ಟೇಸ್ಟ್. ಚಿಕ್ಕ ಮಕ್ಕಳಿಗೆ ಆಗಿನ ಇದ್ರಲ್ಲಿ ಇದೆ, ನಮ್ಗೆ ದೊಡ್ಡದು ಜಾಸ್ತಿ. ₹1 ನಾವು ಗುಡ್, ವೆರಿ ಗುಡ್. ಐ ಆಮ್ ಅ ಸ್ಟಾರ್. ಐ ವಿಲ್ ಬಿ ಅ ಸ್ಟಾರ್. We both will be a star. ಯಾ ಬಂದೆ. ಅದನ್ನ ಹೆಂಗ್ ತಗೊಂಡ್ರು ಬರುತ್ತೆ ಯಾವ ಸ್ಟಾರ್ ಅಂತ. Right. ಓಕೆ, ನೆಕ್ಸ್ಟ್ ಇದೆಲ್ಲ ಕಡೆ ಸಿಗುತ್ತೆ ಅನ್ಸುತ್ತೆ, ಬಟ್ ಅದು ಅಪ್ಪ ಹುಂಚೆ ಹುಳಿ, ಲೈಕ್ ಸ್ವೀಟ್ ಹುಂಚೆ. This is not something I like. This is not something I like. ಓಕೆ, ನಿಂಗೆ ಹುಂಚೆಕಾಯಿ ಅಷ್ಟೊಂದು ಇಷ್ಟ. ಸೊ ಓಕೆ, ಅದ್ರ ಜೊತೆ ನೀನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದು ಕೂಡ ವಾಟ್ ಇಸ್ ದಟ್? ಇದು ಕೂಡ ಸೇಮ್ ಹುಂಚೆಕಾಯಿಂದಾನೆ ಮಾಡ್ತಾರೆ, ಬಟ್ ಇದು ತುಂಬಾ ಸ್ವೀಟ್ ಇರುತ್ತೆ. ಇದು ಆಕ್ಚುಲಿ ಹುಂಚೆಕಾಯಿ. ನಾನು ಎದೆಲ್ ಮಾಡ್ಬಿಟ್ರೆ ಬೇರೆ ತಿನ್ನಕ್ಕಾಗಲ್ಲ. ಪರವಾಗಿಲ್ಲ ತಿನ್ನು. ಇದು ತುಂಬಾ ಸ್ವೀಟ್ ಆಗಿರುತ್ತೆ. ಇದು ₹1 ಅವಾಗ ₹1 2 ಸಿಗ್ತಿದ್ವು. ಈಗ ₹1 1 ಸಿಗುತ್ತೆ. ನೈಸ್. ಇದು ನಾನು ತಗೋ ತೋರಿಸಿದ್ರೆ ಇನ್ನು ಒಂದು ಬಟ್ಟಲ್. ಅವಾಗೆಲ್ಲ ನಾವು ಒಂದು ಟೆಕ್ನಿಕ್ ಇಂದ ಓಪನ್ ಮಾಡ್ತಿದ್ವಿ. ಇದು ಮುಂಚೆನೂ ಸಿಕ್ತಿತ್ತು, ಬಟ್ ನಮ್ಗೆ ಇದು ಆ ಚಾಕ್ಲೇಟ್ ತರ ರೋಲ್ ಮಾಡಿ ಬರ್ತಿತ್ತಲ್ಲ, ಅದು ತಿಂತಿದ್ದೆ ನಾನು. ಅದೆಲ್ಲ ಇವಾಗಲೂ ಸಿಗುತ್ತೆ. ಹುಳಿ ಇದೆಯಾ? ಓಪನ್ ಹೆಂಗ್ ಮಾಡೋದು ಇದನ್ನ ಅಂತ ಹೇಳ್ತೀವಿ. ಯೆಲ್ಲೋ ಕಲರ್ ಬರುತ್ತೆ ಹಿಂಗೆ. ಯೆಲ್ಲೋ ಕಲರ್ ಆಚೆ ಬರುತ್ತಾ? ಇಟ್ ಇಸ್ ಅ ಟಾಸ್ಕ್. ಲೆಟ್ ಮಿ ರಿಮೂವ್ ಇಟ್. ಯೆಲ್ಲೋ ಕಲರ್ ಆಚೆ ಬರುತ್ತಾ? ಹಾ, ತೆಗಿಲ್ಲ, ಇತ್ತಾಗಿಲ್ಲ. ಯೆಲ್ಲೋ ಕಲರ್ ಆಚೆ ಬರುತ್ತಂತೆ. ನೋಡು, ಓಪನ್ ಆಯ್ತು. ಇದು ಸ್ವೀಟ್ ಇರುತ್ತೆ. ಸಾರಂಗೆಯೋ. ನಾನು ಅರ್ಧ ಹಾರ್ಟ್ ನಿಂಗೆ ಕೊಡ್ತಾ ಇದೀನಿ. ಬರುತ್ತೆ ತಾನೆ. ಅರ್ಧ ಜೀವ ಇದೆಯಲ್ಲ, ಸಾಕು. ಅವಳಿಗೆ ಹುಳಿ ಅಷ್ಟು ಇಷ್ಟ ಆಗಲ್ಲ. ಸೊ ಆಮೇಲೆ ನಾನು ಏನ್ ಮಾಡ್ಲಿ, ಅವಳು ಹುಳಿ ಇಷ್ಟ ಆಗಲ್ಲ. ನಾನು ಆಲ್ಮೋಸ್ಟ್ ಹುಳಿ ತಂದಿದ್ದೀನಿ. ನಂಗೆ ಗೊತ್ತಿರ್ಲಿಲ್ಲ ಅವಳು ಹುಳಿ ಇಷ್ಟ ಇಲ್ಲ ಅಂತ.
ಇದು ಕೂಡ ಸೇಮ್ ಹುಂಚೆ ಹುಳಿದೆ, ಬಟ್ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ. ಅಷ್ಟೊಂದು ಹುಳಿ ತಿಂತ ಇದ್ರ ನೀವು? ಹುಳಿ ಖಾರ ನೆಕ್ಸ್ಟ್ ಲೆವೆಲ್. ಇಲ್ಲಿ ಬಂದ್ಮೇಲೆ ನಾಲ್ಗೆ ಸಾಕೋಗಿದ್ದು. ಇದು ಕೂಡ ನಂಗೆ ಗೊತ್ತಿರೋ ಟೇಸ್ಟ್ ಮಾಡ್ತಾ ಇಲ್ಲ, ಬಟ್ ನೋಡೋಣ ಅವಳಿಗೆ. ತುಂಬಾ ಹುಳಿ ಕೊಡ್ಸಿ ಮತ್ತೆ ನೀನ್ ಹಲ್ಲಿಂದ ಕಚ್ಚಿನೇ ತಿನ್ಬೇಕು ಅದನ್ನ, ಏನಾಗಲ್ಲ. ಹಲ್ಲ ಅದು ನಾವು ಪಾಕಿದ್ದೇವೆ ಆ ಥರ. ತುಂಬಾ ಹುಳಿ ಇದೆಯಾ? ಮ್ಯಾನೇಜಬಲ್, ಹಾ. ಬಟ್ ನಾಟ್ ಮೈ ಟೈಪ್. ಯಸ್. ಈಗ ಖಾರ ಖಾರ ನೂಡಲ್ಸ್ ನಮ್ ಕಡೆ ಎಷ್ಟು? ₹1 ನೂಡಲ್ಸ್. ₹1? Just one. ಇವಾಗೂ ಸಿಗುತ್ತಾ ₹1? ಇದು ₹1 ಇರೋದು. ಸೊ ಇದು ತುಂಬಾ ಸಿಂಪಲ್, ತುಂಬಾ ಚಿಕ್ಕ. ₹1? ಇದು ₹1. ಇದ್ರಲ್ಲಿ ಎಷ್ಟಿರ್ತವೆ? ಇಷ್ಟ ₹5 ಕುರ್ಕುರೆಲ್ಲೂ ಬರಲ್ಲ ಇವಾಗ. ಹಾ, ನಮ್ಗೆ ಇದ್ರ ದೊಡ್ಡ ಪ್ಯಾಕೆಟ್ ಸಿಗುತ್ತೆ ₹5, ಅದ್ರಾಗೆಲ್ಲ ಜಾಸ್ತಿ ಇರ್ತವೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಅದು ಇದ್ದಿತ್ತು. ಸೊ ₹1 5 ಪ್ಯಾಕೆಟ್ ತಗೊಳ್ಳೋದು, ₹5 1 ಪ್ಯಾಕೆಟ್ ತಗೊಳ್ಳೋದು. ಸೊ ಎರಡು ಕಂಪೇರ್ ಮಾಡೋದು, ₹5 ಜಾಸ್ತಿ ಇರುತ್ತಾ, ₹1 5 ಇದು ಜಾಸ್ತಿ ಇರ್ತಾವ ಅಂತ. ಅಂಡ್ ವಿನ್ ಆಗೋದು ₹1 5 ಪ್ಯಾಕೆಟ್ ಜಾಸ್ತಿ. ಸೊ ಅದಕ್ಕೆ ನಾವು ₹1 ತಗೊಂಡು ₹1 5 ಪ್ಯಾಕೆಟ್ ತಗೋತೀವಿ. ದಿಸ್ ಇಸ್ ವೆರಿ ವೆರಿ ಗುಡ್. ಈ ತರದ್ದು ವಿನ್ಸ್ ಇಲ್ಲೆಲ್ಲ ಇದೆ, ಬಟ್ ಅದು ಮೆಕ್ಕೆಜೋಳದಿದೆ ಬಿರಿಯಾನಿ ಅಂತ. ಅದು ಮೆಕ್ಕೆಜೋಳದಿಂದ ಮಾಡಿರುತ್ತೆ. ಈ ತರ ಇರಲ್ಲ, ಅದು ಸ್ವಲ್ಪ ಗಟ್ಟಿ ಇರೋದು, ಸ್ವಲ್ಪ ಸಾಫ್ಟ್ ಇರುತ್ತೆ, ಬೈಲೆಟ್. ಅದು ಕಳ್ಗುತ್ತೆ. ಸೊ ಅನದರ್ ಒನ್, ವೆರಿ ನೈಸ್. ಓ, ಐ ರಿಮೆಂಬರ್ ದಟ್ ರಿಂಗ್. ಇದು ಕೂಡ ₹1 ಕುರ್ಕುರೆ. ಟೋಗೋ. ನಮ್ ಕಡೆ ಇದ್ರದ್ದು ಹೆಸರು ಬೇರೆ, ಬಟ್ ₹5. ಇದು ನಮ್ ಬೆರಳಿಗೆಲ್ಲ ಬರಲ್ಲ ಈಗ, ಅವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ಚಿಕ್ಕ ಚಿಕ್ಕ ಬೆರಳಿಗೆಲ್ಲ ಬರ್ತಿತ್ತು. ಸೊ ಇದೆಲ್ಲ ಬೆರಳಿಗೆಲ್ಲ ಹಾಕೊಂಡು ಬಟ್ ಇವಾಗ ನಮ್ ಕಡೆ ಇದೆಲ್ಲ ಮುಂಚೆ ಬರ್ತಿತ್ತು ಕೊಂಡು, ಇವಾಗ ಯಾವ್ದು ಬರೋದೇ ಇಲ್ಲ. ನಮ್ಮಲ್ಲಿ ಈಗ ಸಿಗುತ್ತೆ. I know this one will also win because I love such kurkul tindis. ಇಷ್ಟ ಆಯ್ತಾ? Yeah. ಸ್ವಲ್ಪ ಸ್ವೀಟ್ ಇರುತ್ತೆ. ಇದಕ್ಕೆ ಅದಕ್ಕೆ ಕಂಪೇರ್ ಮಾಡಿದ್ರೆ I would vote for that one. ಹಾ, ನಂಗೂ ಅದೇ ಇಷ್ಟ ಇದು ಕಂಪೇರ್ ಮಾಡಿದ್ರೆ. ಸೊ ನೆಕ್ಸ್ಟ್ ಐಟಮ್, ನನ್ನ ಫೇವ್ರೇಟ್ ಪಾನ್ ಮಸಾಲ. ಸದ್ಯಕ್ಕೂ ಅದು ಪಾನ್ ಮಸಾಲ ಅಲ್ಲ, ಅದು ಪಾನ್ ಮಸಾಲ, ಬಟ್ ಅದನ್ನ ಪಾನ್ ಮಸಾಲ ತರ ಪ್ಯಾಕ್ ಮಾಡಿರ್ತಾರೆ ಅಂತ. ಬಿಲ್ಡರ್. What is that? ಬಿಲ್ಡರ್. Oh. ಲಾಸ್ಟ್ ಟೈಮ್ ಒಂದ್ಸಲ ಕೊಟ್ಟಿದ್ದೆ ಒಳಗೆ ಮನೆ ಅಂತಂದ್ರೆ. ಸಿಂಪಲ್ ಖಜೂರಿ ಕೊಬ್ಬರಿ ಎಲ್ಲ ಇರುತ್ತೆ. ಸೊ ಬೇರೆ ಏನದ್ರಲ್ಲಿ ಪಾನ್ಸ ಆತರ ಏನಿರಲ್ಲ. ಸಿಂಪಲ್ ಖಜೂರಿ ಕೊಬ್ಬರಿ ಸಕ್ಕರೆ ಎಲ್ಲ ಹಾಕಿ ಮಾಡ್ತಾರೆ. ಇದೆಲ್ಲ ಇರುತ್ತೆ ಐಟಮ್ಸ್. ಕ್ಯಾ ಕ್ಯಾ ಹೋಗಾ? ಕಾಣಿಸ್ತಿದೆ. ये सब होगा. ಇಷ್ಟೊಂದು ಬೇಡ ಅನ್ಸುತ್ತೆ ನಂಗೆ. ಸಕ್ಕರೆ ಹಾಕಿ ಚೂರು ಸಾಕು. ನಂಗೆ ತುಂಬಾ ಇಷ್ಟ. ನೈಸ್, ಅಚ್ಚಾ ಹೈ. ಊಟ ಆದ್ಮೇಲೆ ತಿಂತಾರೆ, ಚೆನ್ನಾಗಿರುತ್ತೆ. ನಮ್ಗೆ ಊಟ ಗಿಟ ಎಲ್ಲ ಮ್ಯಾಟ್ರಲ್ಲ. ಕಾಣಿಸ್ತಾ ತಿಂತಿದ್ವಿ, ಆದ್ಮೇಲೆ ತಿನ್ಬೇಕಂತೇನಿಲ್ಲ. ಕೈಯಲ್ಲಿ ದುಡ್ಡಿದ್ರೆ ತಿಂತಿದ್ವಿ. ಇದೆಷ್ಟು? ₹1 ಪ್ಯಾಕೆಟ್. ಅವಾಗ ಅವಾಗೆಲ್ಲ ₹1 2 ಸಿಗ್ತಿತ್ತು. ಅದೇ ತುಂಬಾ ಆಲ್ಮೋಸ್ಟ್ ಈಗ ₹1 1 ಪ್ಯಾಕೆಟ್. ಕ್ವಾಂಟಿಟಿ ಕಡಿಮೆ ಆಗಿದೆ ಅದ್ರದ್ದು. ಅವಾಗ ತುಂಬಾ ಬರ್ತಿತ್ತು, ಲೈಕ್ ಒಂದ್ಸಲ ತಿಂದ್ರೆ ಜಾಸ್ತಿ ಇರ್ತಿತ್ತು. ಈಗ ಸ್ವಲ್ಪ ಇಷ್ಟು ಬರುತ್ತೆ. ಅವ್ರು 2 ಜನ ತಿನ್ನೋಷ್ಟು 1 ಪ್ಯಾಕೆಟ್ ಕ್ವಾಂಟಿಟಿ ಇರ್ತಿತ್ತು. ಓಹೋ. ನೆಕ್ಸ್ಟ್ ಐಟಮ್, ನಾನು ತುಂಬಾ ಹಾನೆಸ್ಟ್ ಆಗಿರ್ಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಏನ್ ತಿಂತಿದ್ದೆ ಹಾನೆಸ್ಟ್ ಆಗಿ ಹೇಳ್ಬೇಕಂತ ಆ ಪ್ರಾಡಕ್ಟ್ ನ ಅಷ್ಟೇ ಹಾನೆಸ್ಟ್ ಆಗಿ ತಂದಿದ್ದೀನಿ. ಸೊ ಅದು ಎಲ್ರಿಗೂ ಗೊತ್ತಿರೋಂಥದ್ದು. ಚಿಕ್ಕ ವಯಸ್ಸಲ್ಲಿ ಎಲ್ರು ತಿಂದಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ನಾನು ತಿಂದಿದ್ದೀನಿ, ನನ್ನ ಫ್ರೆಂಡ್ಸು ತಿಂದಿದ್ದಾರೆ. ಅವರಿಂದ ನಂಗೆ ಚಟ ಬಿತ್ತಿರೋದು. ಹೆಂಗ್ ತಿಂದಿದ್ದೀನಿ ಅಂದ್ರೆ, ಟೀಚರ್ ಕೈಲೆಲ್ಲ ಸಿಕ್ಕಾಕೊಂಡು ದೊಡ್ಡವರಾಗಿದ್ದೀರಾ. ಆಕ್ಚುಲಿ ದೊಡ್ಡವ್ರು ಇರ್ಲಿಲ್ಲ, ನಾವು ಒಳಗೆ ಜಸ್ಟ್ 5th ಸ್ಟ್ಯಾಂಡರ್ಡ್ ಇದ್ದೆ. ಆದ್ರೂ ಕೂಡ ಇಷ್ಟು ದೊಡ್ಡವರಾಗಿದ್ರೆ ಇದನ್ನೆಲ್ಲ ತಿಂತಿರಲ್ಲ, ನಿಮ್ಗೆ ಬುದ್ಧಿ ಇಲ್ಲ ಅಂತೆಲ್ಲ ಬೈಸ್ಕೊಂಡು ಕದ್ದು ತಿಂದು, ಅಯ್ಯೋ, ಆಮೇಲೆ ಸ್ವಲ್ಪ ಬುದ್ಧಿ ಬಂದ್ಮೇಲೆ ಇಲ್ಲ ಅದು ತಿನ್ಬಾರ್ದು, ಹೊಟ್ಟೆಗೆ ಎಫೆಕ್ಟ್ ಆಗುತ್ತೆ ಅಂತ ಬಿಟ್ಟು ತಿನ್ನೋದ್ ಬಿಟ್ಟಿದೀವಿ. ಆದ್ರೆ ನಾನು ಚೈಲ್ಡ್ಹುಡ್ ತಿಂತಿರೋ ಎಲ್ಲ ಅಂಗಡಿಲಿ ಜಾಸ್ತಿ ತಿಂತಿರೋದನ್ನು ಆ ರಿಲೇಟೆಡ್ ವಿಡಿಯೋ ಆಗಿರೋದ್ರಿಂದ ಅವಳಿಗೆ ತರ್ಬೇಕಂತ ತಂದಿದ್ದೀನಿ. ಅವಳು ತಿನ್ನಲ್ಲ, ಅವಳು ನಾನು ತಿನ್ನಕ್ಕೂ ಬಿಡಲ್ಲ. ಬಟ್ ಬೈಪ ಪೆನ್ಸಿಲ್, ಪಾರ್ಟಿ ಮೇಗಿರೋ ಪೆನ್ಸಿಲ್.
ಸೊ ಬಟ್ ಐ ವಿಲ್ ಯೂಸ್ ದಿಸ್ ಫಾರ್ ಸಮಥಿಂಗ್ ಎಲ್ಸ್. ಥ್ಯಾಂಕ್ ಯು ಫಾರ್ ಗೆಟಿಂಗ್ ದಿಸ್. ಬಟ್ ನಾನು ಚಿಕ್ಕ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ದಾಗ ತಿನ್ಬೋದು ಇವಾಗ್ಲೂ. ಸ್ಮೆಲ್ ಎಲ್ಲ ಅಸಹ್ಯವಾಗಿದೆ. ಇಲ್ಲ ಇಷ್ಟೇ ಹಿಂಗೆ ಇರೋದು ಇದ್ರ ಸ್ಮೆಲ್ ಬಳಪದ್ ನಮ್ ಕಡೆ ಎಲ್ಲ. ನಂಗೆ ರಬ್ಬರ್ ಸ್ಮೆಲ್ ಬಂದಂಗೆ ಬರ್ತಾ ಇದೆ. ಇಲ್ಲ ಅದು ಮೇ ಬಿ ಪ್ಲಾಸ್ಟಿಕ್ ಅಲ್ಲಿ ಇಟ್ಟಿದೆ ಅಂತ ಅನಿಸ್ತಿದ್ದೆ. ಮಣ್ಣಿನ ಸ್ಮೆಲ್ ಹಸಿ ಮಾಡಿದಾಗೆಲ್ಲ ಸ್ವಲ್ಪ ಮಣ್ಣಿನ ಸ್ಮೆಲ್ ಬರುತ್ತೆ ಇದರಿಂದ. ಇದು ಮಣ್ಣನ್ ಮಾಡ್ತಾರ? ಮಣ್ಣಲ್ಲಿ ಮಾಡಲ್ಲ, ನಂಗೆ ಗೊತ್ತಿಲ್ಲ ಇದರಿಂದ ಮಾಡ್ತಾರಂತ. ನನ್ ಡಾಕ್ಯುಮೆಂಟ್ರಿ ಐಡಿಯಾ ಬಳಪ ಹೆಂಗ್ ಮಾಡ್ತಾರೆ ಮಾಡ್ಬೋದು. ಬಟ್ ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ದೆ ಇದರಿಂದ ಮಾಡ್ತಾರೆ. ವಿಭೂತಿ, ಕೆಲವೊಂದು ವಿಭೂತಿನೂ ಕೂಡ ಸೇಮ್ ಟೇಸ್ಟ್ ಇರೋದು ನೋಡಿದೆ ನಾವು. ಸ್ವಲ್ಪ ಅವಾಗ ಕೈ ಮೇಲೆಲ್ಲ ಬರಿಯಲ್ಲ ಅಲ್ಲ, ಈ ತರ ಪೆನ್ಸಿಲ್ ಮೇಲೆ ಬರೋದು ಎಲ್ಲ ಬರಿಯುತ್ತೆ. ನೈಸ್, ವಿಲ್ ಯೂಸ್ ದಿಸ್. ಇದ್ರ ಮೇಲೆ ಬರಿಯತ್ತಾ? ಓ, ಲೈಟ್ ಆಗಿ ಬರಿಯುತ್ತೆ, ಸ್ವಲ್ಪ ಲೈಟ್ ಆಗಿ ಬರೆಯುತ್ತೆ. ಒತ್ತಕ್ ಬರೆದ್ರು ಬರೀತಿಲ್ಲ. ಎನಿವೆ ಹಾ ಬರೀತಾ ಇದೆ. ಮುರಿದ್ರೆ ಬರೆಯುತ್ತೆ ಮೇ ಬಿ. ಇದು ಮುರಿದಿದೆ ಎಲ್ಲ ಗೊತ್ತಿಲ್ಲ. ಸೊ ಇದು ನಾನು ಹೇಳ್ತೀನಿ ರೇಟ್. ಇದು ₹1 ಈಗ ಸದ್ಯಕ್ಕೆ 2 ಕೊಡ್ತಾರೆ. ಆವಾಗ ನಮ್ಗೆ ₹1 4 ಸಿಗ್ತದೆ. ಪಾರ್ಟಿ ಮೇಲೆಲ್ಲ ಬರೆಯೋದು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲ 4th ಸ್ಟ್ಯಾಂಡರ್ಡ್ ತನಕ ಬರ್ದಿದ್ದೀನಿ. ಮ್ಯಾಥ್ಸ್ ಎಲ್ಲ ನನ್ನ ಲೆಕ್ಕ ಎಲ್ಲ ಬಿಡಿಸೋದು ನಮ್ ದೊಡ್ಡಮ್ಮ ಟೀಚರ್ ಇದ್ರು. ಸೊ ನಾನು ಪಾರ್ಟಿ ಮೇಲೆಲ್ಲ ಲೆಕ್ಕ ಬಿಡಿಸ್ತಿದ್ದೆ, ಅವಾಗೆಲ್ಲ ಬುಕ್ ಎಲ್ಲ ಮಾಡ್ತಿದ್ದೆ. ಆದ್ರೂ ಮ್ಯಾಥ್ಸ್ ಯಾಕೆ ನಿಂದು ಇಷ್ಟು ಚೆನ್ನಾಗಿದೆ? ತುಂಬಾ ಚೆನ್ನಾಗಿದೆ, ನಾನು ತುಂಬಾ ಮಾಡ್ತಿದ್ದೆ ಮ್ಯಾಥ್ಸ್. ತುಂಬಾ ಚೆನ್ನಾಗಿದೆ ಗೈಸ್. ಚೆನ್ನಾಗಿತ್ತು 8th ಸ್ಟ್ಯಾಂಡರ್ಡ್ ತನಕ ಚೆನ್ನಾಗಿತ್ತು. 9th ಗೊತ್ತಲ್ಲ, ನಂತರ ಇರೋರಿಗೆ ಅರ್ಥ ಆಗಿರುತ್ತೆ. ಕೆಲವೊಂದು ಮೆಟಾಫರಿಕ್ ಆಗಿ ಹೇಳ್ಬೇಕು. ಓಕೆ, ಲಾಸ್ಟ್ ಸ್ನ್ಯಾಕ್ ಅದು. ಮುಗಿತು. ಇದೇ ಅದು ಪ್ಯಾಕೆಟ್ಸ್ ಇದಾವೆ ಅಷ್ಟೇ. ಸೊ ಅವಳಿಗೆ ಇವೆರಡು ಇಷ್ಟ ಆಗಿದೆ ಜಾಸ್ತಿ. ನಂಗೆ ಅದು ಇಷ್ಟ. ನಂಗೆ ಗೊತ್ತಿತ್ತು ಅವಳು ಸ್ವಲ್ಪ ಖಾರ ಇರೋದು ಜಾಸ್ತಿ ಇಷ್ಟ ಆಗ್ತದೆ. ಇದು ಇಷ್ಟ ಆಯ್ತು. ಅಂಡ್ ಇದು ನನ್ನ ಚೈಲ್ಡ್ಹುಡ್ ಅಲ್ಲಿ ತಿಂದಿದ್ದೀನಿ. ಬಟ್ ಇವಾಗ ಇದು ಸಿಗಲ್ಲ. ರೇರೆಸ್ಟ್ ತುಂಬಾ. ಅಂದ್ರೆ ಇವಾಗ ನಮ್ಮ ನನ್ನ ಅಕ್ಕ ಪಕ್ಕ ರೋಡಲ್ಲಿ ಇರೋ ಅದೆಲ್ಲ ಚಿಕ್ಕ ಅಂಗಡಿಗಳಿತ್ತು ನಾನು ಚಿಕ್ಕವಳಿರ್ಬೇಕಾರೆ. ಇವಾಗ ಅಂಗಡಿಗಳೆಲ್ಲ ಮುಚ್ಚೋಗಿ ಆ ಮನೆಯವರೇ ಅಂಗಡಿಗಳನ್ನ ದೊಡ್ಡ ಅಂಗಡಿಗಳನ್ನ ಓಪನ್ ಮಾಡಿ ಕಿರಾಣಿ ಅಂಗಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಿರಾಣಿ ಅಂಗಡಿ ಅಂದ್ರೆ ಗ್ರೋಸರಿ ಅಂಗಡಿ ಅಲ್ಲ, ಪ್ರಾವಿಷನ್ ಅಕ್ಕಿ ಬೇಳೆ ಅಂತ ಅಂಗಡಿ. ಅದರಲ್ಲಿ ಲೇಸ್ ಕುರ್ಕುರೆನೆ ಜಾಸ್ತಿ ಸಿಗುತ್ತೆ. ಸೊ ಈ ತರ ಐಟಮ್ಸ್ ಎಲ್ಲ ತುಂಬಾ ಕಮ್ಮಿ. ಅಂಡ್ ಇದನ್ನೆಲ್ಲ ಹುಡ್ಕೊಂಡು ಹೋಗ್ಬೇಕಂದ್ರೆ ನಾನೇ ಹುಡ್ಕೊಂಡು ಹೋಗ್ಬೇಕು. ಆ ತರ ಅಂಗಡಿಗಳಲ್ಲಿ ಮಾತ್ರ ಇವಾಗ ಈ ತರ ಸಿಗುತ್ತೆ ಬೆಂಗಳೂರಲ್ಲಿ. ನೈಸ್, ಬಟ್ ಐ ಲವ್ ದೀಸ್ ಟು. ಅಂಡ್ ಅದು ಸರಿ ಒಟ್ಟು 4. ಬಟ್ ದಿಸ್ ಇಸ್ ದ ವಿನ್ನರ್. ನಾನು ಆಕ್ಚುಲಿ ಗೊತ್ತಿಲ್ಲ, ಬಾಂಬು ಪಾಪಡಿ ಎಲ್ಲ ಬರುತ್ತೆ. ಬಾಂಬು ಪಾಪಡಿ, ಡಿಸ್ಕೋ ಪಾಪಡಿ. ಅಂಡ್ ಈ ಪಾಪಡಿ ಇಲ್ಲ, ನಾರ್ಮಲ್ ಪಾಪಡಿ ಇರುತ್ತೆ ಯೆಲ್ಲೋ ಕಲರ್. ನೀವು ಏನಂತೀರಾ? ಪಾಪಡಿ ಅಂತೀರ ತಾನೆ? ಇಲ್ಲಿ ಏನೋ ಬೇರೆ ಅಂತಾರೆ. ಏನ್ ಚಿಪ್ಸ್? ಯೆಲ್ಲೋ ಕಲರ್ ಬೆಳಗ್ಗೆ ಹಾಕೊಳ್ಳೋ ಪಾಪಡಿ, ಬೋಟಿ. ಇವ್ರು ಬೋಟಿ ಅಂತಾರೆ, ನಾವು ಪಾಪಡಿ ಅಂತೀವಿ. ಸೊ ಅದ್ರದಲ್ಲೇ ಪಾಪಡಿಗೆ ಹೆಂಗಂದ್ರೆ ಅದು ಬೆಂಡೆಕಾಯಿ ಶೇಪ್ ಇರೋದು ಬೆಂಡೆಕಾಯಿ ಪಾಪಡಿ, ಹೀರೆಕಾಯಿ ಶೇಪ್ ಇರೋ ಹೀರೆಕಾಯಿ ಪಾಪಡಿ. ಸೊ ಈ ತರ ಶೇಪ್ ಅಲ್ಲೆಲ್ಲ ಬರ್ತವೆ, ಈಗಲೂ ಸಿಗ್ತವೆ ಅಂದ್ರೆ ಯಾಕಂದ್ರೆ. ಸೊ ಅದನ್ನ ಹಂಗ್ ತೊಳೋದು, ಆ ತರ ಪಾಪಡಿಸ್ ಎಲ್ಲ ಇರ್ತಿದ್ವು. ಅಂಡ್ ಈ ಕಡೆ ಹೆಂಗಂದ್ರೆ ಸಪ್ಪೆ ಇರ್ತವೆ, ನಮ್ ಕಡೆ ಅದ್ರ ಮೇಲೂ ಖಾರ ಉಪ್ಪೆಲ್ಲ ಸಖತ್ತಾಗಿ ಹಾಕಿರೋದು. ಸೊ ಆ ತರದ್ದು. ಅಂಡ್ ಬಾಂಬು ಈಗಲೂ ಇದಾವೆ. ಬಾಂಬು ಅಂದ್ರೆ ಬಾಂಬು ಒಂದು ಮೆಕ್ಕೆಜೋಳದಿಂದ ಮಾಡಿರೋ ಪಾಪಡಿ ಇಷ್ಟು ಉದ್ದ ಇರ್ತವೆ. ನಂಗದು ಸಿಗ್ಲಿಲ್ಲ, ನಾನು ಹೋದಾಗ ಸ್ಟಾಕ್ ಅಲ್ಲೇ ಇತ್ತು. ನಾನು ಬರೋದಿನ ಪ್ಯಾಕ್ ಮಾಡ್ಕೊಂಡು ತಂದಿರೋದು. ಅದೇ ತರ್ತಿದ್ದೆ, ಅದನ್ನು ಚೆನ್ನಾಗಿರುತ್ತೆ. ಈಗೆಲ್ಲ ಸ್ವಲ್ಪ ಅದು ತುಂಬಾ ಚಿವಿ ಆಗಂದ್ರೆ ಚೆನ್ನಾಗಿ ಬರ್ತಿಲ್ಲ ಟೇಸ್ಟ್. ಅವಾಗ ನಾವು ಚಿಕ್ಕದಾಗೆಲ್ಲ ಮೆಕ್ಕೆಜೋಳದಿಂದನೇ ಮಾಡ್ತಿದ್ವು, ಆ ಟೇಸ್ಟ್ ಬೆಸ್ಟ್. ಅಂಡ್ ₹1 ಪೆಪ್ಸಿ ಎಲ್ಲ ತಿಂತಿಲ್ಲ, ಥಂಡ. ಫಂಡ ಅಲ್ಲಲ್ಲ, ಮತ್ತೆ ಪೆಪ್ಸಿ ₹1. ನಾವೆಲ್ಲ ₹5 ಸಿಗುತ್ತೆ ಗೊತ್ತಾ? ಐಸ್ ಕ್ರೀಮ್ ಗಟ್ಟಿ ಇರೋದನ್ನ ಚೀಪ್ಕೊಂಡು ಹೋಗ್ತೀವಲ್ಲ, ಗೊತ್ತಾಯ್ತು. ಸೊ ಆ ತರದೇ ಈ ಫ್ರೂಟಿ ಇರ್ತಾವಲ್ಲ, ಫ್ರೂಟಿನೇ ಬರ್ತದೆ. ಸೊ ಅದು ₹1 ಇಷ್ಟು ಸಿಗ್ತಿದ್ರು. ಬೇಸಿಗೆ ರಜೆಲ್ ಮಾತ್ರ ಅದು. ಮನೇಲೆಲ್ಲ ತಿನ್ನಕ್ ಬೈತಿದ್ರು. ಸೊ ಅದ್ರಲ್ಲಿ ನಮ್ಗೆ ಆರೆಂಜ್ ಸಿಗ್ತಾ ಇತ್ತು, ಮತ್ತೆ ಇದ್ರ ಫ್ಲೇವರ್ ಸಿಗ್ತಾ ಇತ್ತು. ಕೋಕೋ, ಯಾ, ಸ್ವಲ್ಪ ಕೋಕೋ ಫ್ಲೇವರ್ ಆತರ. ಬಟ್ ಹುಳಿ ಜಾಸ್ತಿ ಇರ್ತಿತ್ತು ಅದ್ರಲ್ಲಿ ನಮ್ಗೆ. ಅದು ನಮ್ದು 2 ಫ್ಲೇವರ್ ಇರ್ತಾ ಇದ್ದು. ನಂಗೆ ಅದು ಇಷ್ಟ ಆರೆಂಜ್ ಅಂಡ್ ಅದು ಫ್ರೂಟಿ. ನಮ್ಮನೆ ಹತ್ರ ಅದೊಂದೇ ತರಿಸ್ತಾ ಇದ್ದು, 2 ತರಿಸ್ತಾ ಇದ್ದು. ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೇಕ್ಸ್ ಯೂಟ್ಯೂಬ್ ಚಾನಲ್. ಎಸ್, ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಸರ್ತಿ ಅನ್ಕೊಂಡಿದೀವಿ ತುಂಬಾ ಬೇಗ ವಿಡಿಯೋಸ್ ಎಲ್ಲ ಮಾಡೋಣ, ಹಾಕೋಣ ಅಂತೆಲ್ಲ. ಬರುತ್ತೆ, ಕಾಯ್ತಾ ಇರಿ.